ಹಲೋ ಫ್ರೆಂಡ್ಸ್, ನಮಸ್ತೆ. ದಿವ್ಶಾ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಕೇರಳ ಸ್ಪೆಷಲ್ ಪಿಡಿ ಅಂತ ಮಾಡ್ತಾ ಇದ್ದೀನಿ. ಇದು ಕೇರಳ ಸ್ಪೆಷಲ್ ಹೇಗಂತ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಮಾಡೋದು ಹೇಗಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದನ್ನು ನಾವು ಕೇರಳದವರು ಬೇಸಿಕಲಿ ಆಷಾಢ ಅಮಾವಾಸ್ಯೆ ಬರುತ್ತಲ್ಲ, ಅವಾಗ ಪಿತೃಗಳಿಗೆ ಬಡಿಸೋಕೆ ಅಂತ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದರ ಜೊತೆ ನಾನ್ ವೆಜ್ ಎಲ್ಲ ಮಾಡ್ತೀವಿ. ನಾನು ಇವಾಗ ಜಸ್ಟ್ ಇದನ್ಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತೊಳೆದು, ಅಕ್ಕಿ ಮಾತ್ರ, ಬೇರೇನು ಜೊತೆಲಿ ಹಾಕಬೇಡಿ. ನಾಳೆ ಇದನ್ನು ಪುಡಿ ಮಾಡಬೇಕಾಗುತ್ತೆ. ಇದನ್ನು ನಾನಿವಾಗ ತೊಳೆದು ಇಟ್ಬಿಡ್ತೀನಿ. ಬೆಳಿಗ್ಗೆ ನಾಳೆ ಇದನ್ನು ಮತ್ತೆ ಪುಡಿ ಮಾಡ್ಕೊಳ್ಳೋಣ. ತೊಳೆದು ಇಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಇದನ್ನು ಚೆನ್ನಾಗಿ ನೀರಲ್ಲಿ ಮೆತ್ತಗಾಗಿರುತ್ತೆ. ನಾಳೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡೋಣ. ಅಕ್ಕಿ ನಿನ್ನೆ ರಾತ್ರಿ ನೆನೆ ಹಾಕಿದ ರೈಸ್ ಇದು. ಇವಾಗೆಲ್ಲ ನೀರೆಲ್ಲ ಬಸಿದು ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಬಸಿ. ನೀವೊಂದು ಬಟ್ಟೆಯಲ್ಲಿ ಹಾಕೊಂಡು ನೀರೆಲ್ಲ ತೆಗಿಬೋದು. ನಾನು ಬಗ್ಗಿಸಿಟ್ಟಿದ್ದೆ. ಇವಾಗ ನೆಡ್ರಿ ಕ್ಲೀನ್ ಆಗಿದೆ, ನೀರಿಲ್ಲ. ಇದನ್ನು ಇವಾಗ ನಾವು ಪುಡಿ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಸಣ್ಣ ಜಾರಲ್ಲಿ ಪುಡಿ ಮಾಡ್ತೇನೆ. ನುಣ್ಣಗೆ ಪುಡಿ ಆಗಬೇಕು. ಅದಕ್ಕೋಸ್ಕರ ನಿಮ್ಮಗೆ ಪೌಡ್ರ್ ಇದು ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇವಾಗ ಇದನ್ನು ಪೌಡರ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಇದು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಹಿಟ್ಟು ಮಾಡ್ಕೊಂಡೇ ಅದಕ್ಕೆ ನಾನು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಹುರ್ಕೊಳ್ಳೋದೇನಿಲ್ಲ, ಒಂದು ಹದವರೆಗೆ ಹುರ್ಕೊಳ್ಬೇಕಾಗುತ್ತೆ. ನಾನು ಇವಾಗ ಹುರ್ಕೊಳ್ತಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಇದಕ್ಕೆ ನಾನೊಂದು ಕಾಯ್ದು ಅರ್ಧ ತುರಿನ ತುರಿದಿಟ್ಕೊಂಡಿದ್ದೀನಿ, ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದೇ ಥರ ನೋಡಿ, ಇಲ್ಲಿ ಜೀರಿಗೆ, ಒಂದು ಬೆಳ್ಳುಳ್ಳಿ, ಒಂದು ಶುಂಠಿ, ಹಾಗೆ ಕರಿಬೇವು ತಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಶುಂಠಿನ ಇದನ್ನ ಮೂರನ್ನ ಜಜ್ಕೋಬೇಕಾಗುತ್ತೆ. ಪೇಸ್ಟ್ ತರ ಮಾಡ್ಕೋಬಹುದು. ನಾನು ಡೈರೆಕ್ಟ್ ಜಜ್ಜಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಒಂದು ನೋಡಿ, ಹಿಟ್ಟು ಸಪ್ರೇಟ್ ತೆಗೆದಿಟ್ಟಿದ್ದೀನಿ. ಇದು ಫೈನಲಿ ಬೇಕಾಗುತ್ತೆ. ಅದೇ ತರ ನೋಡಿ, ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ನಾನು ಕೊಬ್ಬರಿ ಎಲ್ಲ ಹಾಕಿಟ್ಟಿದ್ದೀನಿ. ಇದನ್ನ ನಾನು ಇವಾಗ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ನಾನಿವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಡ್ತಾ ಇದ್ದೀನಿ. ಬಾಂಡೆ ಇಟ್ಕೊಂಡಿರ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನಾನು ಈ ಹಿಟ್ಟಿಗೆ ಬಂದು ನೋಡಿ, ಇದಕ್ಕೆ ಜೀರಿಗೆನೂ ಹಾಕಿದ್ದೀನಿ. ಜೀರಿಗೆ ನಿಮ್ಗೆ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಅಂದ್ರೆ ಕಡಿಮೆ ಮಾಡ್ಕೋಬಹುದು. ನಾನು ಜೀರಿಗೆ ಮತ್ತೆ ಕಾಯಿನ ಹಾಕೊಂಡಿಟ್ಟಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಹಾಕಿ ಹುರ್ಕೋಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ ಹಿಟ್ಟು. ಯಾಕಂದ್ರೆ ಇದರಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ, ಹಸಿ ಸ್ಮೆಲ್ ವಾಸನೆ ಹೋಗ್ಬೇಕಾಗುತ್ತೆ. ಹಸಿ ವಾಸನೆ ಹೋಗ್ಬೇಕಂತ ನಾವು ಉಟ್ಕೊಳ್ತಾ ಇದ್ದೀವಿ. ಇವಾಗ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಡಿಮೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಆ ಹಸಿ ಸ್ಮೆಲ್ ಹೋಗುತ್ತಲ್ಲ, ಅದುವರೆಗೂ ಹುರ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿ ನಾವು ಕೇರಳದಲ್ಲಿ ಪುಟ್ ಅಂತ ಮಾಡ್ತೀವಿ. ಅದು ಮಾಡುವಾಗ ಅದಕ್ಕಿಂತ ಸ್ವಲ್ಪ ಹದ ಜಾಸ್ತಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಒಂದು ಹಸಿ ಸ್ಮೆಲ್ ಎಲ್ಲ ನೀಟಾಗಿ ಹೋಗ್ಬೇಕು, ನೀಟಾಗಿ ಹುರ್ಕೋಬೇಕು. ನಾವು ಇವಾಗ ಚೆನ್ನಾಗಿ ನೀಟಾಗಿ ಹುರ್ಕೊಳ್ಳೋಣ. ಆಲ್ಮೋಸ್ಟ್ ಆಗ್ತಾ ಇದೆ ನೋಡಿ, ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ. ಇಷ್ಟು ಸಾಕಾಗುತ್ತೆ ನೋಡಿ, ಇಷ್ಟು ಈ ಹದ ಸಾಕಾಗುತ್ತೆ. ಇದು ಆಕ್ಚುಲಿ ನಾವು ಬಂದು ಏನಪ್ಪ ಅದಕ್ಕೆ ಬರ್ತಾ ಇಲ್ಲ, ಆಷಾಢದಲ್ಲಿ ನಾವು ಕರ್ಕಿಡ ಅಂತ ಹೇಳ್ತೀವಿ. ಆಷಾಢದಲ್ಲಿ ಆಷಾಢ ಅಮಾವಾಸ್ಯೆಗೆ ನಾವು ಯಾರು ಎಕ್ಸ್ಪೈರ್ಡ್ ಆಗಿರ್ತಾರಲ್ಲ ಅವರಿಗೆ ನಾವು ಬಡಿಸ್ತೀವಿ. ಎಲ್ಲ ನಾವೇನು ತಿಂತೀವಿ ಡೈಲಿ ಅದನ್ನೆಲ್ಲ ಸ್ಪೆಷಲ್ ಆಗಿ ಚಿಕನ್ ಅದೆಲ್ಲ ಮಾಡಿರ್ತೀವಿ. ಆ ಟೈಮಲ್ಲಿ ಇದನ್ನು ನಾವು ಒಂದು ಐಟಮ್ ಆಗಿ ಮಾಡ್ತೀವಿ. ಇದನ್ನು ಮಾಡಿ ಇದನ್ನು ಬಡಿಸ್ತೀವಿ. ಯಾಕಂದ್ರೆ ಇದರಲ್ಲಿ ನಾವು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕ್ತೀವಲ್ಲ, ಇದು ತುಂಬಾ ಹೆಲ್ತಿನೂ ಆಗಿರುತ್ತೆ. ಸೊ ಅದಕ್ಕೆ ನಾವು ಮಾಡ್ತೀವಿ. ಇವಾಗ ಆಯ್ತು ನೋಡಿ, ಇವಾಗ ಪಾತ್ರೆ ಚೇಂಜ್ ಮಾಡ್ತೀವಿ. ಇವಾಗ ಹಿಂಗೆ ಒಂದು ಪಾತ್ರೆಗೆ ಚೇಂಜ್ ಮಾಡಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನೀರು ಬಿಸಿ ಮಾಡಬೇಕು. ನೀರು ಬಿಸಿ ಮಾಡೋಕೆ ನಾನು ಇವಾಗ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ತಾ ಇದ್ದೀನಿ. ನೀರು ಬಿಸಿ ಮಾಡೋಕೆ ಇಡ್ತೀನಿ.
ಫ್ರೆಂಡ್ಸ್, ಇವಾಗ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಅಕ್ಕಿ ಹಾಕಿದ್ದೀನಿ. ಈ ಗ್ಲಾಸಿಗೆ ಬಂದು 6 ಗ್ಲಾಸ್ ನೀರು ಹಾಕಿದ್ದೀನಿ. ಅಂದರೆ ಆಲ್ಮೋಸ್ಟ್ 1 ಲೀಟರ್ ನೀರು ಹಾಕಿದ್ದೀನಿ. ನೀರು ಜಾಸ್ತಿ ಬೇಕಾಗುತ್ತೆ. ಒಂದು ಕಡಿಮೆ ಬಿದ್ದರೂ ಮತ್ತೆ ಬಿಸಿನೀರು ಮಾಡಿ ಹಾಕೋಬೇಕು. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿಬೇಕು. ಯಾಕಂದ್ರೆ ಈ ನೀರು ತೆಗೆದ್ರೆ ನಾವು ಇದು ಹಿಟ್ಟು ಕಲಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದೆ. ಇದಕ್ಕೆ ಬಂದು ಇದು 3 ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಇದನ್ನ 3 ಜಜ್ಜಿ ಇದಕ್ಕೆ ಹಾಕ್ತೀನಿ. ಇವಾಗ ನೋಡಿ ಜಜ್ಜಿದ್ದನ್ನು ನಾನು ಇವಾಗ ಜಜ್ಜಿದ್ದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ, ಅದವರೆಗೂ ವೆಯ್ಟ್ ಮಾಡೋಣ. ಫ್ರೆಂಡ್ಸ್, ಇದಕ್ಕೆ ನಾವು ಉಪ್ಪು ಹಾಕೋಬೇಕು. ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಮುಂದೆ ಇರಲಿ, ಯಾಕಂದ್ರೆ ನಾವು ಹಿಟ್ಟು ಕಲಿಸ್ಬೇಕಲ್ಲ, ಹಿಟ್ಟಿಗೂ ಆಗುವಷ್ಟು ಉಪ್ಪನ್ನು ಹಾಕೊಳ್ಳೋಣ. ನಾನೊಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಸ್ಪೂನು ಗುಡ್ಡು ಜಾಸ್ತಿ ಬೇಡ, 1.5 ಸ್ಪೂನ್ ಹಾಕಿದ್ದೀನಿ ಉಪ್ಪು. ಇವಾಗ ಇದು ಚೆನ್ನಾಗಿ ಕುದೀನಿ, ಅದುವರೆಗೂ ವೆಯ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ. ನಾನು ಇವಾಗ ಇದರಿಂದ ನೀರು ತಗೋಬೇಕು. ನೀರು ತಗೊಂಡು ಈ ಬಿಸಿನೀರಲ್ಲೇ ಬಿಸಿಯಾಗಿ ನಾನು ಹಿಟ್ಟು ಕಲಿಸ್ಕೋಬೇಕು. ಫಸ್ಟ್ ನಾನು ಇದನ್ನೆಲ್ಲ ಸ್ವಲ್ಪ ಕೊಬ್ಬರಿ ಎಲ್ಲ ಇದೆಯಲ್ಲ ಸ್ವಲ್ಪ ಸೈಡ್ಗೆ ಸರಿಸ್ಬಿಟ್ಟು ನಾನು ಇದರಿಂದ ಸಪ್ರೇಟ್ ನೀರು ಮಾತ್ರ ಸಪ್ರೇಟ್ ತಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನೀರು ತಗೊಳ್ತಾ ಇದ್ದೀನಿ. ನಿಮ್ಗೆ ಕಲ್ಸಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ತಗೊಳ್ಳಿ. ನಾನು ತಗೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನೀರು ತಗೊಂಡಿದ್ದೀನಿ. ಕಡಿಮೆ ಬೆದ್ರೆ ಮತ್ತೆ ತಗೊಳ್ಳೋಣ. ನಾನು ಇಷ್ಟು ತಗೊಂಡಿದ್ದೇನೆ. ಇದು ಚೆನ್ನಾಗಿ ಕುದೀತಾ ಇರಲಿ. ಇದು ಆಫ್ ಮಾಡಕ್ ಹೋಗ್ಬೇಡಿ, ಸ್ಟವ್ ಆಫ್ ಮಾಡಕ್ ಹೋಗ್ಬೇಡಿ. ಸ್ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀರು ಕುದೀತಾನೆ ಇರಬೇಕು. ನಾವು ಅಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ಕಲಿಸ್ಬಿಟ್ಟು ಉಂಡೆ ಕಟ್ಟಿ ಆಮೇಲೆ ಇದಕ್ಕೆ ಹಾಕೋಬೇಕು. ಇವಾಗ ಉಂಡೆ ಕಟ್ಟೋಣ. ಇವಾಗ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕಲಿಸ್ಬೇಕು, ಇದನ್ನ ಹಿಟ್ಟು ಕಲಿಸ್ಬೇಕು. ಬಿಸಿ ನೀರು ತೆಗೆದಿಟ್ಟಿದ್ದೀನಿ ನಾನು ಅದರಿಂದ. ಇವಾಗ ಇದಕ್ಕೆ ನಾನು ಹಿಟ್ಟು ಹಾಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೂಸ್ ಇದ್ರು ಓಕೆ. ಅದಕ್ಕೆ ಉಂಡೆ ಕಟ್ಟಬೇಕು. ನಾವು ಉಂಡೆ ಕಟ್ಟೋಕೆ ಆಗುವಂತ ಅದಕ್ಕೆ ನಾವು ಕಲಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಬಿಸಿನೀರು ಹಾಕೊಳ್ತಾ ಇದ್ದೀನಿ. ತೆಗೆದಿಟ್ರು ಬಿಸಿನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅಷ್ಟು ಕೈ ಸುಡುತ್ತೆ. ಅದು ಇದರ ಹದ ಹೆಂಗೆ ಅಂದ್ರೆ ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅದರ ಮೇಲೆ ಇರುತ್ತೆ. ಇದು ಹೆಂಗೆ ಬರುತ್ತೆ ಅಂತ ನೋಡಿ. ಎಷ್ಟು ಬೇಕು ನನಗೆ. ಜಾಸ್ತಿ ನೀರು ಬೇಕಾಗಿ ಬರಲ್ಲ. ನಾನು ಸ್ವಲ್ಪ ಮಾಡಿದ್ನಲ್ಲ, ಇದಿಬ್ಬರಿಗೂ ಸಾಕಾಗುತ್ತೆ ಅಷ್ಟೇ. ಜನ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ ನೀವು ಅಕ್ಕಿನ. ಕೈ ಸುಡ್ತಾ ಇದೆ. ಇವಾಗ ಹಿಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಹದ ಹಂಗೆ ಸೋಪ್ ಬರಬೇಕು. ಆಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಮಾಡುವಾಗ ನಮ್ಮ ಅಪ್ಪ ಎಲ್ಲರೂ ಸೇರ್ತಾರೆ, ನಮ್ಮ ಡ್ಯಾಡಿ ಎಲ್ಲ ಸೇರ್ಬಿಟ್ಟು ನಾವೆಲ್ಲ ಸೇರ್ಬಿಟ್ಟು ಮಾಡ್ತೀವಿ. ಇದು ಅಂತೂ ಖುಷಿ. ಎಲ್ಲರೂ ಸೇರ್ಬಿಟ್ಟು ಮಾಡ್ತೀವಲ್ಲ ಮನೆಯಾಗ. ಎಲ್ಲರೂ ಕೂತು ಅಪ್ಪ ಅಮ್ಮ ನನ್ನ ತಂಗಿಯರು ಎಲ್ಲರೂ, ನಮ್ಮ ಅಜ್ಜಿ ಇದ್ದಾಗ ಅಜ್ಜಿ ಎಲ್ಲರೂ ಕೂತು ಸಣ್ಣ ಸಣ್ಣ ಉಂಡೆ ಕಟ್ಕೊಂಡು ಮಾಡ್ತಾ ಇದ್ದೀವಿ. ಫಸ್ಟ್ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಇದು ಅಜ್ಜಿನ ನಮ್ದಂದ್ರೆ ಉರುಳಿ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರ್ಲಿಕ್ಕೆ ದೊಡ್ಡ ಪಾತ್ರೆ ಇರುತ್ತೆ. ಅದರಲ್ಲಿ ನಮ್ಮ ಮನೇಲಿ ಜನ ಜಾಸ್ತಿ ಇದ್ದೀವಿ. ಅವಾಗ ಅಜ್ಜಿ ಅದರಲ್ಲಿ ಕಲಿಸ್ಬಿಟ್ಟು ಆಮೇಲೆ ಎಲ್ಲರನ್ನ ಕರೆದು ಉಂಡೆ ಕಟ್ಟೋದಕ್ಕೆ. ಅಂದ್ರೆ ಒಬ್ಬರು ಆಗಲ್ಲ, ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಕೂತ್ಕೋಬೇಕಲ್ಲ. ಎಲ್ಲರೂ ಕೈ ಹಾಕಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲರೂ ಕೈ ಹಾಕ್ತಿದ್ದೀವಿ.
ಮಕ್ಕಳು ಮರಿ ಎಲ್ಲರೂ ಸೇರಿಬಿಟ್ಟು ಉಂಡೆ ಕಟ್ತಾ ಇದ್ದೀನಿ. ಕೈ ಸುಡ್ತಾ ಇದೆ ಫ್ರೆಂಡ್ಸ್, ತುಂಬ ಬಿಸಿ ಇದೆಯಲ್ಲ, ಕೈ ಸಿಕ್ಕಾಪಟ್ಟೆ ಕೈ ಬಿಸಿ ಆಗ್ತಾ ಇದೆ, ಆದರೂ ಮಾಡ್ತಾ ಇದ್ದೀನಿ. ಇನ್ನೂ ಶ್ರಮ ಬರ್ತಾ ಇದೆ. ನೋಡಿ, ನೀರು ಒಂದೇ ಸಲ ಹಾಕೋಕೆ ಹೋಗ್ಬೇಡಿ, ಯಾಕಂದ್ರೆ ಹಿಟ್ಟು ನಾವು ಎಲ್ಲ ಹಿಟ್ಟು ಹಾಕಿರ್ತೀವಲ್ಲ, ಉಳಿಸ್ಕೊಳ್ಳಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನೀರು. ಇದು ಒಲೆ ಮೇಲೆ ಹಂಗೆ ಕುದೀತಾ ಇರಬೇಕು, ಅದು ಆಫ್ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಕಡೆ ಎಲ್ಲ ಆಟಿ ಅಂತಲೂ ಹೇಳ್ತಾರೆ, ಮಂಗಳೂರೆಲ್ಲ ಆಟಿ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಇದನ್ನ ಆಟಿ ಅಮಾವಾಸ್ಯೆ ಅಂದ್ರೆ ನಾವು ಎಸ್ಪೆಷಲ್ ಆಗಿ ಸತ್ತವರಿಗೆಲ್ಲ ಬಡಿಸೋ ದಿನ ಇವತ್ತು. ಈ ಥರ ಅವ್ರಿಗೆ ಇಷ್ಟ ಇರುತ್ತಲ್ಲ, ಏನೆಲ್ಲ ಇಷ್ಟ ಇರುತ್ತೆ, ತಿಂಡಿ, ಎಳ್ನೀರು ಎಲ್ಲ ಇಡ್ತೀವಿ ನಾವು. ಬಾಳೆ ಎಲೆಯಲ್ಲಿ ಏನೆಲ್ಲ ಐಟಮ್ ಮಾಡಿರ್ತೀವಿ. ನಾನ್ ವೆಜ್ ಜಾಸ್ತಿ ಮಾಡ್ತೀವಿ, ನಾನ್ ವೆಜ್ ಎಲ್ಲ ಮಾಡಿ ಇದನ್ನ ಹಾಗೆ ನೀರು ದೋಸೆ, ಮತ್ತೆ ಇನ್ನೊಂದು ದೋಸೆ ಬರುತ್ತೆ, ಅದೇನು ಸೆಟ್ ದೋಸೆ ಥರನೇ, ಸೆಟ್ ದೋಸೆ ಅಂತ ಹೇಳೋಕ್ಕಾಗಲ್ಲ, ಅದ್ರ ನಮ್ಗೆ ಪರ್ಟಿಕ್ಯುಲರ್ ಹೆಸರು ಬರಲ್ಲ. ದಪ್ಪ ದೋಸೆ ಅಂತ ಹೇಳ್ತೀವಿ, ದಪ್ಪ ದೋಸೆ. ಅದನ್ನು ರೈಸು, ಸಾಂಬಾರ್, ವೆಜಿಟೇರಿಯನ್ ಏನಾದರೂ ಮಾಡಿದ್ರೆ ವೆಜಿಟೇರಿಯನ್ ಸಾಂಬಾರು, ಪಲ್ಯ ಎಲ್ಲ. ಒಂದು ವ್ಯಕ್ತಿಗೆ ಒಂದು ಮದುವೆ ಟೈಮಲ್ಲೆಲ್ಲ ಏನು ಬಳಸ್ತೀವಿ ಅದೇ ಥರ ಎಲ್ಲ ಅವ್ರಿಗೆ ಏನು ಇಷ್ಟ ಇರುತ್ತೆ ಅದು ಮೇಯ್ನಾಗಿ. ಹೆಚ್ಚು ಕಡಿಮೆ ಅಂದರೆ ಫ್ರೆಂಡ್ಸ್, ಯಾರೆಲ್ಲ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇರುತ್ತಲ್ಲ ಅವ್ರಿಗೆ ಡ್ರಿಂಕ್ಸನ್ನು ಒಂದು ಗ್ಲಾಸಲ್ಲಿ ಇಟ್ಬಿಡ್ತೀವಿ. ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್, ಚೆನ್ನಾಗಿ ಕಲಿಸಿದ್ರೇನೆ ಇದು ಹೆಂಗ ತೀಡ್ತೀವಿ, ಹೆಂಗ ಚೆನ್ನಾಗಿ ಇದು ಮಾಡ್ತೀವಿ ಅದರ ಮೇಲೆ ಡಿಪೆಂಡ್. ಇದು ಎಷ್ಟು ಸಾಫ್ಟ್ ಆಗಿ ತೀಡ್ತೀವಲ್ಲ ಅದರಲ್ಲೇ ಇದರ ಟೇಸ್ಟ್ ಇರೋದು. ನೀರು ನೋಡ್ಕೊಂಡು ಹಾಕಿ ಒಂದೇ ಸಲ ಹಾಕೋಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಯಿತು. ಈ ಅದ ಆಯಿತು, ಕರೆಕ್ಟ್ ಆಯಿತು. ಚೆನ್ನಾಗಿ ಇದು ಮಾಡಬೇಕು. ಇವಾಗ ರೆಡಿ ಆಗಿದೆ. ಇದನ್ನ ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಉಂಡೆ ಮಾಡಿ ಹಾಕೋಕೆ ಫಸ್ಟ್ ನಾವೊಂದು ತಟ್ಟೆಗೆ ತಗೊಂಡು ಇದಕ್ಕೆ ಸ್ವಲ್ಪ ಹಸಿ ಹಿಟ್ಟು ಇರುತ್ತಲ್ಲ, ಹಸಿ ಹಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟನ್ನ ಉದುರಿಸ್ಕೋಬೇಕು. ಇದರ ಮೇಲೆ ನಾವು ಸಣ್ಣ ಸಣ್ಣ ಉಂಡೆ ಮಾಡಿ ಹಾಕೋಬೇಕು. ಇವಾಗ ಹೆಂಗೆ ಮಾಡೋದಂತ ನೋಡೋಣ. ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕು ಮಾಡ್ಕೋಬಹುದು, ಎಷ್ಟು ದೊಡ್ಡ ಸರಿ ಸಣ್ಣದು ಈ ಅದ ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ನೀಟಾಗಿ ಮಾಡ್ಕೋಬೇಕು ಉಂಡೆನ. ಒಂಥರ ಕೋಳಿ ಮೊಟ್ಟೆ ತರ ಬರಬೇಕು ನೋಡಿ. ಈ ತರ ಎಲ್ಲ ಉಂಡೆ ಮಾಡಿ ಈ ಹಿಟ್ಟೊಳಗಡೆ ಹಾಕೋಬೇಕು. ಅವಾಗ ಹಿಟ್ಟು ಹಸಿ ಹಿಟ್ಟು ಇರುತ್ತಲ್ಲ, ಹಸಿ ಹಿಟ್ಟನ್ನು ಮೇಲೆ ಉದುರಿಸ್ಕೋಬೇಕಾಗುತ್ತೆ. ನಾನು ಇವಾಗ ಎಲ್ಲ ಉಂಡೆ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ. ಇವಾಗ ಹಿಂಗೆ ಉಂಡೆ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ
ಹಿಟ್ಟು ಹಿಂಗೆ ಸ್ಪ್ರಿಂಕ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಸ್ಪ್ರಿಂಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಉಂಡೆ ಮಾಡ್ತಾ ಇದ್ದೀನಿ. ನೋಡಿ ಕಾಣ್ತಾ ಇದೆಯಾ, ಈ ತರ. ಫೈನಲಿ ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ನಾನು ಇದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟು ಸ್ಪ್ರಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಸ್ಪ್ರಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕುದಿಯೋ ನೀರಿಗೆ ಅದನ್ನ ಹಾಕ್ಬೇಕಾಗುತ್ತೆ. ನೋಡೋಣ, ಕುದಿಯೋ ನೀರಿಗೆ ಹಾಕೋಣ. ನೀರು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಎಲ್ಲ ಬ್ರಸ್ ಎಲ್ಲ ಅಂದ್ರೆ ಏನು ಕಸು ಅಂತ ಏನು ಹೇಳ್ತಾರೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ. ನೋಡಿ, ನೀರಿನ ಕಲರೇ ಒಂಥರ ಕಲರ್ ಚೇಂಜ್ ಆಗಿದೆ. ನೋಡಿ, ಕಾಣ್ತಾ ಇದೆ ಗೊತ್ತಿಲ್ಲ, ನೀರಿನ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ಉಂಡೆ ಇದೆಯಲ್ಲ, ಉಂಡೆನ ಇವಾಗ ಹಾಕೋಬೇಕು. ಮೇಲೆ ಸುತ್ತಾ ಇದೆ, ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೊಂದೇ ಹಾಕಿ, ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ. ಒಂದೊಂದೇ ಹಾಕಿ ದಯವಿಟ್ಟು ಒಂದೊಂದೇ ಹಾಕೊಂಡು ಇದು ಮಾಡಿ. ಇವಾಗ ಬೇಕಾದ್ರೆ ಉರಿ ಸ್ವಲ್ಪ ಜಾಸ್ತಿ ಇಟ್ಕೋಬಹುದು. ಒಂದೊಂದು ಕುದಿ ಬಂದ್ಮೇಲೆ ಒಂದೊಂದು ಲೇಯರ್ ಹಾಕೊಳ್ಳಿ. ನಾನು ಇವಾಗ ಒಂದು ಕುದಿ ಬರ್ತಾ ಇದೆ, ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಕೊನೆಗೆ ಉಳಿದಿರೋ ಹಿಟ್ಟು ಇದಕ್ಕೆ ಹಾಕೋಬೇಕು. ಏನು ಉಳಿದಿದೆಯಲ್ಲ ಹಿಟ್ಟು, ಇದನ್ನು ಇದಕ್ಕೆ ಹಿಂಗೆ ಹಾಕೊಳ್ತಾ ಇದ್ದೀನಿ. ಕಲಿಸ್ಬೇಡಿ, ದಯವಿಟ್ಟು ಕಲಿಸ್ಬೇಡಿ. ಸೌಟಲ್ ಸಾಂಬಾರ್ ಕಲ್ಸೋಕ್ ಹೋಗ್ಬೇಡಿ. ಕಲಿಸಿದ್ರೆ ಒಡೆದೋಗುತ್ತೆ, ಕಲ್ಸೋಕ್ ಹೋಗ್ಬೇಡಿ. ನೀರಿದ್ರೆ ಸಣ್ಣ ಉರಿಯಲ್ಲಿಟ್ಟು ನೀರು ಇದು ಮಾಡ್ಕೊಳ್ಳಿ. ನೋಡಿ, ಹಿಟ್ಟನ್ನು ನಾನು ಇವಾಗ ಉದುರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟನ್ನೆಲ್ಲ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಬೇಯಲಿ. ನೀರಿದೆ ಫ್ರೆಂಡ್ಸ್, ನೀರು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಜಾಸ್ತಿನೇ ನೀರಾಯ್ತು ಅನ್ಸುತ್ತೆ. ಸ್ವಲ್ಪ ಜಾಸ್ತಿ ನೀರಿದೆ, ಕುದಿದೆ, ಕಡಿಮೆ ಆಯ್ತು. ಅದವರೆಗೂ ನಾವು ನೋಡೋಣ. ಫೈನಲಿ ನೋಡಿ, ರೆಡಿ ಆಗಿದೆ. ಇದು ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ. ಇದು ತಣ್ಣಗಾಗೋ ಇನ್ನೂ ಗಟ್ಟಿ ಆಗುತ್ತೆ. ಆಮೇಲೆ ಸರ್ವಿಂಗ್ ಬೌಲಲ್ಲಿ ಹಾಕಿ ತೋರಿಸ್ತೀನಿ. ಫೈನಲಿ ನಮ್ಮ ಪಿಡಿ ರೆಡಿ ಆಗಿದೆ. ನೋಡಿ, ಈ ತರ ಇರುತ್ತೆ. ನೋಡಿ, ಈ ಥರ. ಇದನ್ನು ಚಿಕನ್ ಸಾರು ಜೊತೆ ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಡೈರೆಕ್ಟ್ ಹಂಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ನನ್ನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡೋರು. ಹಾಗೆ ನನ್ನ ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು.